ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ನಿಮಗೆ ಮೆಂತ್ಯ ತಂಬಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನ ಲಂಚಿಗೆ ನಾನು ಮೆಂತ್ಯ ತಂಬಳಿ ಮಾಡ್ತಾ ಇದ್ದೀನಿ. ನಾನು ಸುಮಾರು ತಂಬಳಿ ಮಾಡಿದ್ದೇನೆ, ಅದರಲ್ಲಿ ಇದು ಕೂಡ ಒಂದು ಮೆಂತ್ಯ ತಂಬಳಿ. ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಮಗೆ ಮೆಂತ್ಯ ತಂಬಳಿ ಅಂದರೆ ಸುಮಾರು ಜನ ಇದನ್ನು ಮೆಂತ್ಯ ಏನು ಅಂದರೆ ಕಹಿ ಅಂತ ತಿನ್ನೋಲ್ಲ, ಇದು ಕಹಿ ಇದೆ ಅಂತ. ಆದರೆ ನಮಗೆ ಕಹಿ ಆಗಿರೋದೆಲ್ಲ ತುಂಬ ಒಳ್ಳೆಯದು. ಹಾಗಲಕಾಯಿ ಕೂಡ ಕಹಿ ಇರುತ್ತೆ, ಅದು ಕೂಡ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಲ್ವಾ. ಹಾಗೆ ಇದು ಬನ್ನಿ, ಇವಾಗ ಮೆಂತ್ಯ ತಂಬಳಿಗೆ ಏನೆಲ್ಲ ಬೇಕು ಅಂತ ನಿಮಗೆ ತೋರಿಸ್ತೀನಿ. ಇದು ಸಿಂಪಲಾಗಿ ಮಾಡ್ಕೊಳ್ಬೋದು. ಇದು ಮೆಂತ್ಯ ತಂಬಳಿಗೆ ಒಂದು 2 ರಿಂದ 3 ಒಣಮೆಣಸಿನ್ಕಾಯಿ ಬೇಕು. ಇದು ಹಸಿಮೆಣಸಿನ್ಕಾಯಿ ಬೇಡ, ಮರ್ತೋಗಿಟ್ಟಿದ್ದೇನೆ. 2 ರಿಂದ 3 ಒಣಮೆಣಸಿನ್ಕಾಯಿ ಬೇಕು. ಇದು ಮತ್ತು ನಾನು ಬ್ಯಾಡಗಿ ತೊಗೊಂಡಿದ್ದೇನೆ, 2 ಗುಂಟೂರು ತೊಗೊಂಡಿದ್ದೇನೆ, ಯಾಕೆಂದರೆ ಕಲರ್ ಮತ್ತು ಖಾರ 2 ಬರಲಿ ಅಂತ. ಮತ್ತು ಒಂದು ಸ್ವಲ್ಪ ತೆಂಗಿನ ತುರಿ, ಇದು ಹಸಿ ತೆಂಗಿನ ತುರಿ, ಮತ್ತು ಒಂದು ಸ್ವಲ್ಪ ಮೊಸರು. ತಂಬಳಿ ಅಂದ ಕೂಡಲೇ ನಿಮಗೆ ಮೊಸರು ಇರಲೇಬೇಕಲ್ವ. ಮತ್ತು 1 ಸ್ಪೂನ್ ಅಷ್ಟು ಮೆಂತ್ಯ ತೊಗೊಂಡಿದ್ದೇನೆ. ಮೆಂತ್ಯ ಜಾಸ್ತಿ ಹಾಕಬಾರ್ದು, ಕಹಿ ಬರುತ್ತೆ ಅಂತ. 1 ಸ್ಪೂನ್ ಸಾಕಾಗುತ್ತೆ ಇದು ಮೆಂತ್ಯ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನೋಡಿ. ಇವಾಗ ಅರ್ಧ ಸ್ಪೂನಷ್ಟು ಎಣ್ಣೆ ಇಟ್ಟಿದ್ದೇನೆ. ಇಷ್ಟು ಎಣ್ಣೆ ಸಾಕಾಗುತ್ತೆ ಇದು ಹುರ್ಕೊಳ್ಳಿಕ್ಕೆ. ಯಾಕೆ ಮೆಂತ್ಯ ಹಾಕ್ತಾ ಇದ್ದೀನಿ. ಮೆಂತ್ಯವನ್ನು ಕೆಲವರು ಹುರ್ಕೊಳ್ಳೋದು ಹಾಗೆ ಮಾಡ್ತಾರೆ, ಆದರೆ ಹಾಗೆ ಮಾಡಿದರೆ ನಿಮಗೆ ಮೆಂತ್ಯದ ಹಸಿ ವಾಸನೆ ಇರುತ್ತೆ ಮತ್ತು ಕಹಿ ಕೂಡ ಸ್ವಲ್ಪ ಇರುತ್ತೆ. ಇದು ಕಹಿ ಇಲ್ಲ ಅಂತ ನಾನು ಹೇಳಲ್ಲ, ಸ್ವಲ್ಪ ಕಹಿ ಇರುತ್ತೆ. ಮತ್ತು ಆ ಕಹಿಯಲ್ಲಿ ಕೂಡ ಒಂದು ರುಚಿ ಇರುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಈ ಮೆಂತ್ಯ ಹೇಗೆ ಅಂದರೆ ಬೆಳಗ್ಗೆ ಎದ್ದು ದಿನ ಮೆಂತ್ಯದ ನೀರು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ನಿಮಗೆ ಶುಗರ್ ತುಂಬ ಕಂಟ್ರೋಲ್ಗೆ ಬರುತ್ತೆ. ಅದು ಅಷ್ಟು ಒಳ್ಳೆ ರೀತಿ ಕೆಲಸ ಮಾಡುತ್ತಿದ್ದು ಶುಗರ್ ಇರೋರಿಗೆ. ಆದಷ್ಟು ಮೆಂತ್ಯವನ್ನು ಯೂಸ್ ಮಾಡಬೇಕು ಶುಗರ್ ಇರೋರು. ಈ ರೀತಿ ಮೆಂತ್ಯದಲ್ಲಿ ನಾವು ಏನು ಮಾಡ್ತೇವೆ, ಹೆಚ್ಚಾಗಿ ನಾವು ಸಾಂಬಾರಿಗೆಲ್ಲ ಯೂಸ್ ಮಾಡ್ತೇವಲ್ಲ ಪೌಡ್ರ್ ಮಾಡಲಿಕ್ಕೆ ಮೆಂತ್ಯನ. ಈ ರೀತಿ ಮೆಂತ್ಯ ತಂಬಳಿ, ಮೆಂತ್ಯ ಚಟ್ನಿ ಎಲ್ಲ ಮಾಡ್ಕೊಳ್ಬೋದು. ಮೆಂತ್ಯ ಬಜ್ಜಿ ನಾನು ತೋರಿಸಿದ್ದೇನೆ, ನನ್ನ ಚಾನಲಲ್ಲಿ ಇದೆ, ಬೇಕಿದ್ರೆ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ. ಇದೊಂದು ಸ್ವಲ್ಪ ಕೆಂಪು ಕಲರ್ ಬರಬೇಕು, ರೋಸ್ಟ್ ಆಗಬೇಕು. ನಿಮಗೆ ರೋಸ್ಟ್ ಆದಷ್ಟು ಮೆಂತ್ಯದ್ದು ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಕೆಂಪು ಕಲರ್ಗೆ ಬಂದ ಮೇಲೆ ನೀವು ಒಣಮೆಣಸಿನ್ಕಾಯಿ ಹಾಕಬೇಕು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದು. ನಮ್ಮದು ಆಗಾಗ ಮಾಡ್ತಾ ತಿಂತಾ ಇದ್ದರೆ ನಮಗೆ ಶುಗರ್ ಲೆವೆಲ್ ಕಂಟ್ರೋಲಲ್ಲಿ ಇರುತ್ತೆ ಬಾಡಿಯಲ್ಲಿ. ನೋಡಿ, ಇದು ಕಲರ್ ಚೇಂಜ್ ಆಯ್ತು ಇವಾಗ. ಇದನ್ನು ಕೂಡ ಹಾಕಿ ಸ್ವಲ್ಪ ಹುರ್ಕೊಳ್ಬೇಕು ಅಷ್ಟೇ. ಇದು ಅದರ ಬಿಸಿಗೆ ಆಗುತ್ತೆ, ನೀವು ಆಫ್ ಮಾಡ್ಕೊಳ್ಬೋದು. ಇದು ಬಿಸಿಗೆ ಅದು ಕ್ರಿಸ್ಪಿ ಆಗುತ್ತೆ. ನಾವು ಮಿಕ್ಸಿಯಲ್ಲಿ ಹಾಕ್ಕೊಳ್ಬೇಕಲ್ಲ, ಅದನ್ನು ಒಂದು ಸ್ವಲ್ಪ ಕ್ರಿಸ್ಪಿ ಬರಬೇಕಷ್ಟೇ. ಇವಾಗ ಆಯ್ತು ಇದು ಹುರ್ಕೊಂಡಿದ್ದೇನಲ್ಲ, ಇವಾಗ ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ, ಹಾಕಿದ್ದೇನೆ ನೋಡಿ. ನಿಮಗೆ ಮೆಂತ್ಯ ಸ್ವಲ್ಪ ಕಹಿ ಆಗುತ್ತೆ ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು, ಒಂದು ಸ್ವಲ್ಪ ಕಹಿ ಬರುತ್ತೆ. ಇದಿಷ್ಟು ಹಾಕಿದರೆ ನಿಮಗೆ ಕಹಿ ಚೂರು ಗೊತ್ತಾಗಲ್ಲ. ಇವಾಗ ಇದಕ್ಕೆ ನಾನು ತೆಂಗಿನ ತುರಿ ಹಾಕ್ತಾ ಇದ್ದೀನಿ ರುಬ್ಕೊಳ್ಳಿಕ್ಕೆ. ಒಂದು 1/4 ಕಪ್ ಅಷ್ಟು ತೆಂಗಿನ ತುರಿ ಸಾಕಾಗುತ್ತೆ. ಆಮೇಲೆ ನಾವು ಇದಕ್ಕೆ ಮೊಸರು ಮಿಕ್ಸ್ ಮಾಡ್ತೇವಲ್ಲ, ಮತ್ತೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ರುಬ್ಬೋ ಮೊದಲು ಉಬ್ಬುವಾಗೇ ಉಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆಗ. ಆಮೇಲೆ ಮತ್ತೆ ಬೇಕಿದ್ರೆ ನೋಡ್ಕೊಳ್ಬೋದು. ಇವಾಗ ಇದಕ್ಕೆ ನಾನು ಸ್ವಲ್ಪ ಮೊಸರು ಹಾಕಿ ರುಬ್ತಾ ಇದ್ದೇನೆ. ಅವಾಗ ನಿಮಗೆ ಕಹಿ ಕಟ್ ಮಾಡುತ್ತೆ ಅದು, ಸ್ವಲ್ಪ ಮೊಸರು ಹಾಕಿ ರುಬ್ಕೊಂಡ್ರೆ. ಆಮೇಲೆ ಮೊಸರು ಮಿಕ್ಸ್ ಮಾಡಿದರೆ ಆಯಿತು. ಆಮೇಲೆ ಬೇಕಿದ್ರೆ ನೀರು ಹಾಕ್ಕೊಳ್ಳಿ. ಆದರೆ ಫಸ್ಟ್ ರುಬ್ಬುವಾಗ ಒಂದು ಸ್ವಲ್ಪ ಮೊಸರು ಹಾಕಿ ರುಬ್ಕೊಳ್ಳಿ. ಇದನ್ನು ಇವಾಗ ರುಬ್ಕೊಂಡು ಬರ್ತೇನೆ ನೋಡಿ. ಇವಾಗ ರುಬ್ಕೊಂಡು ಬಂದೆ. ಈ ರೀತಿ ನೀವು ಸಣ್ಣ ರುಬ್ಕೊಳ್ಬೇಕು, ಫೈನ್ ಪೇಸ್ಟ್ ಅಂತಾರಲ್ಲ ಆ ರೀತಿ ಆಗಬೇಕಿದು. ನಿಮಗೆ ತರಿ ಇದ್ದರೆ ಅಷ್ಟು ಬಾಯಿಗೆ ಸಿಗುತ್ತೆ ಅದು ಮೆಂತ್ಯ ಎಲ್ಲ, ಅದರಿಂದ ತುಂಬ ಸಣ್ಣ ರುಬ್ಕೊಳ್ಬೇಕು. ನೋಡಿ ಕಲರ್ ಹೇಗೆ ಬಂದಿದೆ ಅಂತ. ಮೆಂತ್ಯ ಕೆಂಪಲ್ವಾ, ಇಲ್ಲಿ ನಾವು ತುಂಬ ಕಲರ್ ನೋಡ್ತಾ ಇದ್ರೇ ನಿಮಗೆ ತಿನ್ನಬೇಕು, ಊಟ ಮಾಡಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಇವಾಗ ಇದನ್ನು ಕಪ್ಪಿಗೆ ಹಾಕ್ತೇನೆ ಎಲ್ಲ ನೋಡಿ, ಈ ರೀತಿ ಇದೆ. ಇವಾಗ ಇದಕ್ಕೆ ನಾವು ಮೊಸರು ಮಿಕ್ಸ್ ಮಾಡ್ತಾ ಇದ್ದೇವೆ. ನಿಮಗೆ ನಿಮ್ಮ ಟೇಸ್ಟ್ ನೋಡಿಕೊಂಡು ಮೊಸರು ಹಾಕಿ. ನಿಮಗೆ ಗಟ್ಟಿ ಬೇಕಾದರೆ ಗಟ್ಟಿ, ಇಲ್ಲ ಸ್ವಲ್ಪ ನೀರು ಬೇಕಾದರೆ ನೀರು. ಮಜ್ಜಿಗೆ ಕೂಡ ಹಾಕ್ಬೋದು, ಬೆಣ್ಣೆ ತೆಗೆದ ಮಜ್ಜಿಗೆ ಇರುತ್ತಲ್ಲ ಅದನ್ನು ಕೂಡ ಹಾಕ್ಬೋದು. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಮೆಂತ್ಯ ಕೂಡ ಅಷ್ಟೇ, ನಿಮಗೆ ಸ್ವಲ್ಪ ಕಹಿ ತಿನ್ನಲಿಕ್ಕೆ ಆಗುತ್ತೆ. ಸ್ವಲ್ಪ ಫುಲ್ಲು ಒಂಚೂರು ಅದು ಸ್ವಲ್ಪ ಅದು ಕಹಿ ಇರುತ್ತೆ ಇದು, ಅದರಿಂದ ನಿಮಗೆ ಕಹಿ ಆಗುತ್ತೆ ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇದಕ್ಕಿಂತ ಕಡಿಮೆ ಕೂಡ ಹಾಕ್ಕೊಳ್ಬೋದು, ಅರ್ಧ ಸ್ಪೂನ್ ಕೂಡ ಹಾಕ್ಕೊಳ್ಬೋದು. ಅದು ನಿಮ್ಮ ಇಷ್ಟ. ನಮಗೆ ಸ್ವಲ್ಪ ಕಹಿ ಇದ್ರೂ ಆಗುತ್ತೆ, ಅದರಿಂದ ನಾನೊಂದು 3/4 ಸ್ಪೂನು ಮೆಂತ್ಯ ಹಾಕಿದ್ದೇನೆ. ಇವಾಗ ಮೊಸರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಒಳ್ಳೇದಿದೆ ಆರೋಗ್ಯಕ್ಕೆ. ಮಕ್ಕಳೆಲ್ಲ ತಿನ್ನಲಿಕ್ಕೆ ಕೇಳಲ್ಲ, ಯಾಕೆಂದರೆ ಮೆಂತ್ಯ ಅಂತ ಕೂಡಲೇ ಕಹಿ ಅಂತ ಹೇಳ್ತಾರೆ ಅವರು. ಆದರೂ ಮಕ್ಕಳಿಗೆಲ್ಲ ಅಭ್ಯಾಸ ಮಾಡಿಸಿ. ಇದು ತುಂಬ ಏನು ಕಹಿ ಇರಲ್ಲ, ಮೊಸರು ಮಿಕ್ಸ್ ಮಾಡೋದ್ರಿಂದ ಅದು ಕಹಿ ಕಟ್ ಮಾಡುತ್ತೆ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಉಪ್ಪು ಇದಕ್ಕೆ ಸ್ವಲ್ಪ ಬೇಕಾಗುತ್ತೆ. ಆವಾಗ ನಾನು ಒಂದು 1/4 ಸ್ಪೂನ್ ಉಪ್ಪು ಹಾಕಿದ್ದೆ, ಈಗ ಒಂದು 1/4 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೋದು. ಆಮೇಲೆ ನೀವು ಒಂದೇ ಸಲ ಮೊದಲೇ ಹಾಕಿದ್ರೆ ಉಪ್ಪು ಜಾಸ್ತಿ ಆದರೆ ಕಷ್ಟ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಇವಾಗ ತುಪ್ಪದಲ್ಲೊಂದು ಒಗ್ಗರಣೆ ಮಾಡಬೇಕು. ಇವಾಗ ಅದು ಒಗ್ಗರಣೆಗೆ ಒಂದು ಸ್ಪೂನಷ್ಟು ತುಪ್ಪ ಇಟ್ಟಿದ್ದೇನೆ. ತುಪ್ಪದಲ್ಲಿ ಒಗ್ಗರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದೇ ತುಪ್ಪದಲ್ಲೇ ಮಾಡಬೇಕು ಅಂತೇನಿಲ್ಲ, ಎಣ್ಣೆ ಇದ್ದರೆ ಎಣ್ಣೆಯಲ್ಲಿ ಮಾಡ್ಕೊಳ್ಬೋದು. ಅದೇ ನಿಮಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ತಂಬಳಿಗೆ ಯಾವಾಗಲೂ ನಾವು ತುಪ್ಪದಲ್ಲಿ ಒಗ್ಗರಣೆ ಮಾಡಿದರೆ. ಇವಾಗ ಅದಕ್ಕೊಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಯಾವಾಗಲೂ ತಂಬಳಿಗೆ ಜೀರಿಗೆ ಜಾಸ್ತಿ. ಮತ್ತು ಒಂದು ಕೆಂಪು ಮೆಣಸಿನ್ಕಾಯಿ ಒಂದು ಹಾಕ್ತಾಯಿದ್ದೀನಿ. ಮತ್ತೊಂದು ಸ್ವಲ್ಪ ಕರಿಬೇವು. ಇಷ್ಟಾದರೆ ಆಯಿತು ಒಗ್ಗರಣೆಗೆ. ಬೇಕಿದ್ರೆ ನೀವು ಹಿಂಗೆ ಹಾಕ್ಕೊಳ್ಬೋದು, ಕೆಲವರಿಗೆ ಹಿಂಗೆ ಹಾಕ್ತಾರೆ. ನಾನು ಆದರೆ ಹಿಂಗೆ ಹಾಕ್ತಾ ಇಲ್ಲ ಇದಕ್ಕೆ, ಯಾಕೆಂದರೆ ಹಿಂಗು ಕೂಡ ಸ್ವಲ್ಪ ಕಹಿ ಅಂಶ ಇರುತ್ತಲ್ವ, ಮತ್ತು ಮೆಂತ್ಯ ಕೂಡ ಕಹಿ ಅಂಶ ಇರುತ್ತೆ, ಅದರಿಂದ ಕಹಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹಾಕ್ತಾ ಇಲ್ಲ.
ಇದು ಮೆಂತ್ಯ ಕಹಿ ಇದ್ರೆ ಕೂಡ ರುಚಿಯಲ್ಲಿ ಸ್ವಲ್ಪ ಕೂಡ ನಿಮ್ಗೆ ಏನು ಗೊತ್ತಾಗಲ್ಲ, ಲೈಟಾಗಿ ಕಹಿ ಅನಿಸುತ್ತೆ. ಆದರೆ ಆ ಕಹಿಯಲ್ಲಿ ಕೂಡ ಒಂದು ರುಚಿ ಇರುತ್ತೆ, ಆರೋಗ್ಯಕ್ಕೆ ಕೂಡ ಎಷ್ಟು ಒಳ್ಳೇದಲ್ವ ಅದು. ಅದರಿಂದ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇವಾಗ ಒಗ್ಗರಣೆ ಆಗಿದೆ, ಇವಾಗ ಹಾಕ್ಬೇಕು ಅದಕ್ಕೆ. ಈಗ ಒಗ್ಗರಣೆ ಆಯಿತು. ಎಂಥ ಘಮ ಬರ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಘಮ ಬರ್ತಾ ಇದೆ. ಈಗ ಒಗ್ಗರಣೆ ಹಾಕ್ತೇನೆ ಇದಕ್ಕೆ. ನೋಡಿ ಫ್ರೆಂಡ್ಸ್, ಮೆಂತ್ಯದು ತಂಬಳಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನು ನೋಡಿದರೆ ಊಟ ಮಾಡಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಮತ್ತು ನಿಮ್ಮ ಆರೋಗ್ಯ ಕೂಡ ತುಂಬ ಜಾಸ್ತಿ ಮಾಡುತ್ತೆ ಇದನ್ನು ಯೂಸ್ ಮಾಡ್ತಾ ಇದ್ದರೆ. ಇವಾಗೆಲ್ಲ ಇದ್ರಲ್ಲಿ ಕಮ್ಮಿ ಆಗಿದೆ ಮೆಂತ್ಯ ಬಜ್ಜಿ, ಮೆಂತ್ಯದು ತಂಬಳಿ ಎಲ್ಲ ಮಾಡೋದು ತುಂಬ ಕಡಿಮೆ ಆಗಿದೆ. ನಾನು ಮೆಂತ್ಯ ಬಜ್ಜಿ ಮಾಡಿದ್ದೇನೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಕೂಡ ಮನೆಯಲ್ಲಿ ಇದನ್ನು ಮಾಡ್ಕೊಂಡು ತಿನ್ನಿ, ನಿಮ್ಮ ಆರೋಗ್ಯ ಕೂಡ ಜಾಸ್ತಿ ಆಗಿರುತ್ತೆ. ಅದರಲ್ಲೂ ಶುಗರ್ ಇರೋರು ಆದಷ್ಟು ಮೆಂತ್ಯವನ್ನು ಯೂಸ್ ಮಾಡಿ. ನಿಮಗೆ ಶುಗರ್ ಮೆಡಿಸಿನ್ ತಗೊಳ್ಳೋದಕ್ಕಿಂತ ಅದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಆಟೋಮೆಟಿಕ್ಕಾಗಿ ಶುಗರ್ ಕಂಟ್ರೋಲ್ ಮಾಡುತ್ತೆ. ಎಷ್ಟೋ ಜನ ಖಾಲಿ ಹೊಟ್ಟೆಯಲ್ಲಿ ಮೆಂತ್ಯದ ನೀರು ಕುಡಿದ್ರೆ ಶುಗರನ್ನು ಕಂಟ್ರೋಲ್ ಮಾಡ್ಕೊಳ್ತಾರೆ. ಇದೆಲ್ಲ ಜಾಸ್ತಿ ಯೂಸ್ ಮಾಡೋದ್ರಿಂದ ತುಂಬ ಆರೋಗ್ಯ ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.